ಇಡೀ ವಿಶ್ವವೇ ಕ್ರಿಸ್ಟೋಫರ್ ನೋಲನ್ ಅವರನ್ನು ಗಾಡ್ ಆಫ್ ಸಿನಿಮಾ ಅಂತ ಕರೆಯುತ್ತೆ. ಸಮಯದ ಜೊತೆ ಆಟವಾಡುವ ಅವರ ಸ್ಕ್ರೀನ್ ಪ್ಲೇಗಳು ನಮಗೆ ಮೈ ನೆವರಳಿಸುತ್ತವೆ. ಆದರೆ ನಿಮಗೆ ಗೊತ್ತಾ, ಇಂಡಿಯಾದಲ್ಲೊಬ್ಬ ಸೂಪರ್ ಸ್ಟಾರ್ ಇದ್ದಾರೆ. ಅವರ ಕಲ್ಪನೆಗಳು ಮತ್ತು ಸಿನಿಮೀಯ ಪ್ರಯೋಗಗಳು ಕ್ರಿಸ್ಟೋಫರ್ ನೋಲನ್ಗಿಂತಲೂ 10 ವರ್ಷ ಮೊದಲೇ ಮೂಡಿ ಬಂದಿತ್ತು. ಹೌದು, ನಾವು ಮಾತಾಡ್ತಿರೋದು ನಮ್ಮ ಹೆಮ್ಮೆಯ ಕನ್ನಡದ ವಿಭಿನ್ನ ಪ್ರತಿಭೆ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಬಗ್ಗೆ. ಸರಿಯಾಗಿ ನೆನಪಿಸಿಕೊಳ್ಳಿ, ಅದು 1998 ಇಡೀ ವಿಶ್ವವೇ ಬೆರಗಾಗುವಂತೆ ಎ ಅನ್ನೋ ಸಿನಿಮಾ ಬಂತು. ಇದು ವಿಶ್ವದ ಮೊದಲ ರಿವರ್ಸ್ ಸ್ಕ್ರೀನ್ ಪ್ಲೇ ಮಾದರಿಯ ಸಿನಿಮಾ ಅಂತಲೇ ಹೇಳ್ಬಹುದು. ಸಮಾಜದ ಕಹಿ ಸತ್ಯಗಳನ್ನು ಉಪೇಂದ್ರ ಅವರು ಇಲ್ಲಿ ತೆರೆದಿಟ್ಟ ರೀತಿಯ ಅದ್ಭುತ. ಕುತೂಹಲದ ವಿಷಯ ಏನಂದ್ರೆ, ಕ್ರಿಸ್ಟೋಫರ್ ನೋಲನ್ ಅವರು ಇದೇ ರೀತಿಯ ರಿವರ್ಸ್ ನ್ಯಾರೇಷನ್ಸ್ ಹೊಂದಿರುವ ಮೊಮೆಂಟೋ ಸಿನಿಮಾ ಮಾಡಿದ್ದು 2000ನೇ ಇಸ್ವಿಯಲ್ಲಿ. ಅಂದ್ರೆ ಉಪ್ಪಿಸಾರಿ ಕಾನ್ಸೆಪ್ಟ್ ಅನ್ನು 2 ವರ್ಷ ಮೊದಲೇ ಮಾಡಿ ತೋರಿಸಿದ್ರು. ಎರಡೂ ಸಿನಿಮಾದಲ್ಲಿ ಹೆಣ್ಣಿನ ಪಾತ್ರ ಕಥೆಯ ಗತಿಯನ್ನೇ ಬದಲಿಸೋದು ಒಂದು ವಿಶೇಷ ಹೋಲಿಕೆ ಆಗಿತ್ತು. ಇನ್ನು 1999ರಲ್ಲಿ ಬಂದ ಉಪೇಂದ್ರ ಸಿನಿಮಾ ಭಾರತೀಯ ಚಿತ್ರರಂಗದಲ್ಲೇ ಒಂದು ಮೈಲಿಗಲ್ಲು. ಸಮಾಜದ ನೈಜ ಮುಖವಾಡವನ್ನು ಬಿಚ್ಚಿಡುವ ಒಬ್ಬ ಹುಚ್ಚು ತತ್ವಜ್ಞಾನಿಯ ಹಾಗೂ ಆಂಟಿ ಹೀರೋ ಪಾತ್ರವನ್ನು ಉಪ್ಪಿ ಅವರು ಪೋಷಿಸಿದ ರೀತಿ ಅಪ್ರತಿಮ. ಕ್ರಿಸ್ಟೋಫರ್ ನೋಲನ್ ಅವರು 2008ರಲ್ಲಿ ಡಾರ್ಕ್ ನೈಟ್ ಮೂಲಕ ಜೋಕರ್ ಎನ್ನುವ ಒಬ್ಬ ಕ್ರೇಜಿ ಫಿಲಾಸಫಿಯರನ್ನು ತೋರಿಸಿದರು. ಆದರೆ ಅದಕ್ಕೂ 9 ವರ್ಷ ಮೊದಲೇ ನಮ್ಮ ಉಪೇಂದ್ರ ಅವರು ಅಂತಹದೇ ಅದ್ಭುತ ಪಾತ್ರದ ಮೂಲಕ ಇಡೀ ಸಮಾಜಕ್ಕೆ ಪ್ರಶ್ನೆಗಳನ್ನು ಕೇಳಿದ್ದರು. ಮೆಟಾ ಫಿಲ್ಮಿಂಗ್ ಎನ್ನುವ ಹೊಸ ಶೈಲಿಯನ್ನು ಅಂದೇ ಅವರು ಪರಿಚಯಿಸಿದ್ರು. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮಲ್ಲಿರುವ ಪ್ರತಿಭೆಗಳು ಜಾಗತಿಕ ಮಟ್ಟಕ್ಕಿಂತಲೂ ಮುಂದಿವೆ ಅನ್ನೋದಕ್ಕೆ ಉಪೇಂದ್ರ ಅವರೇ ಸಾಕ್ಷಿ. ನಮ್ಮ ಮಣ್ಣಿನ ಈ ವಿಭಿನ್ನ ಸಿನಿಮಾಗಳ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು ಯಾವಾಗಲೂ. ಇದ್ರ ಬಗ್ಗೆ ನೀವೇನಂತೀರಾ ಅಂತ ಕಮೆಂಟ್ ಮಾಡಿ. ನಿಮ್ಗೆ ಉಪೇಂದ್ರ ಅವರ ಯಾವ ಸಿನಿಮಾ ಅಚ್ಚುಮೆಚ್ಚು, ಎ ಅಥವಾ ಉಪೇಂದ್ರ ಅಥವಾ ಓಂ, ಇನ್ಯಾವುದೇ ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜೈ ಕರ್ನಾಟಕ ಮತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ.